ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ವ್ಲಾಗ್ ನಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಏನಪ್ಪಾ, ಇದು ಬ್ಯಾಗ್ ಎಲ್ಲ ಹಾಕೊಂಡು ಎಲ್ಲಿ ಬಂದಿದ್ದೀರಾ ಅಂತ ನೀವು ಅನ್ಕೊಂತಿರ್ಬೋದು. ನಾ ಬಂದಿದ್ದೀನಿ ಎಲ್ಲಿಗೆಪ್ಪ ಅಂದ್ರೆ ಮುಂದೆ ಹೇಳ್ತೀನಿ ಅಂತ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಏನು ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಬನ್ನಿ ಈ ವ್ಲಾಗ್ನ ಮುಂದುವರೋಣ ಅಂತ. ಗುರು, ಇವಾಗ ನಾವ್ ಎಲ್ಲಿಗೆ ಬಂದಿವಪ್ಪ ಅಂದ್ರೆ ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮನ ಪರಮ ಭಕ್ತ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ. ಶ್ರೀ ಆಂಜನೇಯ ಹುಟ್ಟಿರ ಜನ್ಮಸ್ಥಳಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಿಮಗೂ ಕೂಡ ತೋರಿಸ್ತೀನಿ ಅಂತ. ಬನ್ನಿ ಈ ವ್ಲಾಗ್ ನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ, ಫ್ಯಾಂಟಾಸ್ಟಿಕ್ ಕನ್ನಡಿಗ ಅರ್ಥ ಆಯ್ತು ಅನ್ಸುತ್ತೆ. ಗುರು, ಆ ಶ್ರೀ ಮರ್ಯಾದಾ ಪುರುಷೋತ್ತಮ ರಾಮನ ಪರಮ ಭಕ್ತ ದೇವಸ್ಥಾನಕ್ಕೆ ನೋಡೋಕೆ ನಾವು ಬಂದಿದ್ವಿ. ಎಲ್ಲಿಗಪ್ಪ ಅಂದ್ರೆ ಶ್ರೀ ಆಂಜನೇಯ ಜನ್ಮಸ್ಥಳಕ್ಕೆ ನಾವು ಬಂದಿದ್ವಿ. ಎಲ್ಲಿಗೆ? ಆಂಜನಾದ್ರಿಗೆ ಬಂದಿದ್ದೀವಿ. ಇವಾಗ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಹಿಂದೆ ಕಾಣಿಸ್ತಿದೆ ಅಂತ ಅನ್ಕೊಂತೀವಿ. ಇಲ್ಲಿ ತುಂಬಾ ಹಲವಾರು ಜನ ಇದೆ. ನಿಮಗೂ ಕೂಡ ತೋರಿಸ್ತೀನಿ ಅಂತ. ಬನ್ನಿ. ಫಾರ್ವರ್ಡ್ ಮಾಡೋ ನಿಲ್ಸು ಗುರು, ನಾವ್ ಎಂಟರ್ ಆಗ್ತಾ ಇದೀವಿ ಶ್ರೀ ಮರ್ಯಾದಾ ಪುರುಷೋತ್ತಮ ರಾಮನ ಪರಮ ಭಕ್ತ ಶ್ರೀ ಆಂಜನೇಯ ಸ್ವಾಮಿ ಜನ್ಮಸ್ಥಳಕ್ಕೆ. ಕೂಡ ತೋರಿಸ್ತೀನಿ ಅಂತ. ಬನ್ನಿ. ನಾವು ಆಲ್ರೆಡಿ ಇಲ್ಲಿ ಎಂಟ್ರೆನ್ಸ್ಗೆ ಬಂದು ತಲುಪಿದೀವಿ. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಎಷ್ಟು 575 ಮೆಟ್ಲಿದೆ ಗುರು. 575 ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು. ಆಲ್ರೆಡಿ ಇದು ತುಂಬಾ ಬ್ಯಾಗ್ ಆಲ್ರೆಡಿ ತುಂಬಾ ಒತ್ತಿದೆ. ಆದ್ರೂ ಕೂಡ ಏನ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಈ 575 ಮೆಟ್ಲನ್ನು ಹತ್ಕೊಂಡು ನಿಮ್ಗೆ ಆ ಜನ್ಮಸ್ಥಳನ್ನು ತೋರಿಸ್ತೀನಿ ಅಂತ. ಯಾರ್ದು? ಆಂಜನೇಯ ಜನ್ಮಸ್ಥಳ ತೋರಿಸ್ತೀನಿ ಅಂತ. ಗುರು, ಫೈನಲಿ ನಾವು ಹತ್ತಾ ಇದ್ದೀವಿ ಈ ಆಂಜನಾದ್ರಿ ಬೆಟ್ಟದ ಮೆಟ್ಟಲನ್ನು. ಇದು ಬಂದ್ಬಿಟ್ಟು ಆಂಜನಾದ್ರಿ ಬೆಟ್ಟದ ಮೆಟ್ಟಲು ಬಂದ್ಬಿಟ್ಟು 575 ಮೆಟ್ಲಿದೆ ಗುರು. ಈ 500 ಮೆಟ್ಲು ಎತ್ಕೊಂಡು ಇಷ್ಟು ವಜ್ಜಿ ಭಾರದ ಬ್ಯಾಗನ್ನು ಎತ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಸುಸ್ತಾಗುತ್ತೆ. ಬನ್ನಿ ಹೋಗೋಣ ಅಂತ. ಹೇಗಾಗುತ್ತೆ ಹತ್ತೋಣ ಅಂತ. ಎಷ್ಟು 575 ಮೆಟ್ಲನ್ನು ಹತ್ಕೊಂಡು ಹೋಗೋಣ ಅಂತ. ಬನ್ನಿ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಸೂರ್ಯನೇ ಒಂದು ಹಣ್ಣು ಎಂದು ತಿನ್ನಲು ಹೋದವನು, ರಾಕ್ಷಸ ರಾವಣನ ಬಂಗಾರದ ಲಂಕೆಯನ್ನು ಬೆಂಕಿ ಹಚ್ಚಿದವನು, ಹಾಗೆ ಶ್ರೀ ಮರ್ಯಾದಾ ಪುರುಷೋತ್ತಮ ಮತ್ತು ತಾಯಿ ಸೀತೆ ಮಾತೆಯನ್ನು ಎಲೆಯಲ್ಲಿ ಇಟ್ಟುಕೊಂಡವನು, ಮತ್ತೆ ವಾಯುಪುತ್ರ ಕೇಸರಿಯ ಪುತ್ರ, ಹಾಗೆ ಆಂಜನೇಯ ದೇವಿಯ ಮುದ್ದಿನ ಮಗ. ಗುರು, ಫೈನಲಿ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ ಆಂಜನಾದ್ರಿಯ ಬೆಟ್ಟದ ಮೆಟ್ಟಲನ್ನು. ಬನ್ನಿ ಹೋಗೋಣ ಅಂತ. ಇಲ್ಲಿಂದ ನಾವು 575 ಮೆಟ್ಲನ್ನು ನಡ್ಕೊಂಡು ಹೋಗ್ಬೇಕು, ಅಂದ್ರೆ ಹತ್ಕೊಂಡು ಹೋಗ್ಬೇಕು. ಹೋಗೋಣ ಅಂತ. ಬನ್ನಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಗುರು, ಈ ಆಂಜನಾದ್ರಿಯು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ. ನೋಡಿ, ಕರ್ನಾಟಕದಲ್ಲೇ ಇದೆ. ಶ್ರೀ ದೇವಾನುದೇವ ಆಂಜನಿ ಪುತ್ರ ಇವರು ಕರ್ನಾಟಕದಲ್ಲಿ ಜನ್ಮಿಸಿದ್ದಾರೆ ಅಂದ್ರೆ ಅದು ನಮ್ಮ ಪುಣ್ಯ ಅಂತ ತಿಳ್ಕೊಳ್ಳಿ. ಇವಾಗ ಏನಪ್ಪ ಅಂದ್ರೆ ನಾವು ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ತೋರಿಸ್ತೀನಿ ಅಂತ. ಬನ್ನಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. 575 ಮೆಟ್ಲು ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಆ 575 ಮೆಟ್ಲನ್ನು ಹತ್ಕೊಂಡು ಹೋಗ್ಬೇಕು ಈ ಭಾರವಾದ ಬ್ಯಾಗನ್ನು ತಗೊಂಡು. ಬನ್ನಿ ಹೋಗೋಣ ಅಂತ. 575 ಮೆಟ್ಲು ಹತ್ಕೊಂಡು ಬನ್ನಿ. ನೋ ಕಾಮೆಂಟ್ಸ್. ನೋಡ್ ಗುರು, ಎಷ್ಟು ಜನ ಹತ್ತಾ ಇದ್ದಾರೆ. ಹಲವಾರು ಜನ ಆಲ್ರೆಡಿ ಬರ್ತಾರೆ ಹೋಗ್ತಾರೆ. ತುಂಬಾ ಜನ ಬಂದಿದ್ದಾರೆ, ತುಂಬಾ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇವಾಗ ನೀವು ನೋಡ್ಕೋಬಹುದು ಶ್ರೀ ಆಂಜನೇಯ ಅವರು ಹುಟ್ಟಿ ಬೆಳೆದು ಹಾಡಿ ಹೋದ ಊರನ್ನು ಇದೇ ಆಂಜನಾದ್ರಿ ಅಂತ ಆಗಿದೆ. ಇವಾಗ ನೋಡ್ಕೋಬಹುದು ನೀವು. ಹಿಂದೆ ಕೂಡ ನಾವು ನೋಡ್ಕೋಬಹುದು ಎಷ್ಟು ಜನ ಹತ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಬನ್ನಿ, ನಿಮಗೂ ಕೂಡ ನಾನು ತೋರಿಸ್ತೀನಿ ಅಂತ. ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋಗಿ ತೋರಿಸ್ತೀನಿ ಅಂತ. ಬನ್ನಿ. ಗುರು, ನಿಮಗೆ
ನಿಮ್ಗೇನಾದ್ರೂ ಗೊತ್ತಾ ಈ ಅಂಜನಾದ್ರಿ ಬೆಟ್ಟವನ್ನು ಮೊದಲು ಏನಂದು ಕರೀತಿದ್ರು ಅಂತ? ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಳಿಗೆ ಜನಿಸಿದರು. ಅದ್ರ ಮೂಲಕನೇ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಯಿತು. ಹಾಗೆ ಈ ಸ್ಥಳವನ್ನು ಅಂಜನಾದ್ರಿಯ ಬೆಟ್ಟ ಎಂದು ಕರೆಯಲಾಯಿತು. ನೋಡ್ಗುರು ಎಷ್ಟು ಜನ ಇದ್ದಾರೆ. ಇನ್ನು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಇನ್ನು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಂದ್ರೆ ಇನ್ನು 2-3 ಗಂಟೆ ಆಗುತ್ತೆ. ಅಷ್ಟು ಜನ ಇದ್ದಾರೆ. ಇನ್ನು ನಾವು ಅಲ್ಲಿವರೆಗೂ ಹೋಗ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ಗುರು. ಏನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ನಿಂತು ವೇಟ್ ಮಾಡಿ ದರ್ಶನ ಮಾಡೋಣ ಅಂತ ನಿಮಗ್ ಕೂಡ ತೋರಿಸ್ತೀನಿ ಅಂತ ಬನ್ನಿ. ಗುರು ಫೈನಲಿ ನಾವು 575 ಮೆಟ್ಲನ್ನು ಹತ್ಕೊಂಡು ನಾವು ಮೇಲ್ಗಡೆ ಬಂದಿದ್ವಿ. ಇವಾಗ ಏನಪ್ಪಾ ಅಂದ್ರೆ ಇನ್ನು ನಾವು ದರ್ಶನ ಮಾಡಬೇಕು. ದರ್ಶನ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ದರ್ಶನ ಮಾಡ್ಕೊ ಹೋಗ್ಬೇಕು. ಅಲ್ಲಿ ಕೂಡ ನಿಮ್ಗೆ ತೋರಿಸ್ತೀನಿ ಅಂತ ಬನ್ನಿ. ನೀವು ನೋಡ್ಕೋಬಹುದು ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಸುತ್ತಮುತ್ತ ನೋಡ್ಕೊಳ್ಳಿ. ಬನ್ನಿ ಇವಾಗ ಅಲ್ಲಿವರೆಗೂ ಹೋಗಿ ದರ್ಶನ ಮಾಡೋದು ಕೂಡ ನಿಮ್ಗೆ ತೋರಿಸ್ತೀನಿ ಅಂತ ಬನ್ನಿ. ಗುರು ಫೈನಲಿ ನಾವು ದರ್ಶನ ಮಾಡಕ್ಕೆ ಇಲ್ಲಿ ಬಂದಿದ್ವಿ. ಇಲ್ಲಿಂದ ಅಲ್ಲಿವರೆಗೂ ಬಂದಿದ್ವಿ. ನೋಡಿ ಎಷ್ಟು ಜನ ಇದ್ದಾರೆ. ನಿಮಗೂ ಕೂಡ ನಾನು ತೋರಿಸ್ತೀನಿ. ಜೈ ಶ್ರೀರಾಮ್. ಗುರು ಫೈನಲಿ ಇವಾಗ ತಾನೇ ದರ್ಶನ ಆಯಿತು. ಇವಾಗ 2 ಗಂಟೆ ಆದಮೇಲೆ 2 ಗಂಟೆ ನಿಂತ್ಕೊಂಡು ಆದಮೇಲೆ ಇವಾಗ ದರ್ಶನ ಆಯಿತು. ನಾನು ನಿಮಗೆ ಅಲ್ಲಿಂದ ಹೇಳಿದೆ, ಅಲ್ಲಿ ಬಂದ್ಬಿಟ್ಟು ಟೈಮ್ 1 ಗಂಟೆ ಆಗಿತ್ತು. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. 2 ಗಂಟೆ ಟೈಮ್ನ ತಗೊಳ್ತು. ನಾರ್ಮಲ್ ಡೇಸಲ್ಲಿ ಮತ್ತು ಇವತ್ತು ಬಂದ್ಬಿಟ್ಟು ಶನಿವಾರ ಅಲ್ವಾ, ಅದಕ್ಕೆ ಇನ್ನು ತುಂಬ ಜನ ಇದ್ದಾರೆ. ನಾರ್ಮಲ್ ಡೇಸಲ್ಲಿ ಇನ್ನು ಸ್ವಲ್ಪ ಜನ ಕಮ್ಮಿ ಇರ್ತಾರೆ. ಇವಾಗ ಏನಪ್ಪ ಅಂದರೆ ನೀವು ಅವಾಗ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಇವತ್ತು ನೀವೇನಾದರೂ ಬಂದಿದ್ದಂತೆ ಈ ಬ್ಲಾಗ್ನ ನೀವು ಇವತ್ತೇ ನೋಡ್ತಾ ಇದ್ದಾರೆ. ಇವಾಗ ಎಡಿಟ್ ಎಲ್ಲ ಮಾಡಿ ನೋಡ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಅಂದರೆ ಇನ್ನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ನಾನು. ಇವಾಗೆ ಬರೋದಿಲ್ಲ ಈ ವಿಡಿಯೋ ಬಂದ್ಬಿಟ್ಟು. ನಾನು ವಿಡಿಯೋ ಬರೋದು ಬಂದ್ಬಿಟ್ಟು ತುಂಬ 1 ವೀಕ್ ಆದಮೇಲೆ ಬರುತ್ತೆ. ಯಾಕಪ್ಪ ಅಂದರೆ ಎಡಿಟ್ ಎಲ್ಲ ಮಾಡಬೇಕಲ್ವಾ, ಅದ್ರ ಸಲುವಾಗಿ. ಇವಾಗ ಏನಪ್ಪ ಅಂದರೆ ಈ ಹನುಮಂತನ ಮೂರ್ತಿ ಬಂದ್ಬಿಟ್ಟು ಕಲ್ಲಿನಿಂದ ಕೆತ್ತಿದ್ದಾರೆ. ಇವಾಗ ನೀವು ಹಿಂದೆ ನೋಡ್ಕೋಬೋದು. ಇಲ್ಲಿಂದ ನೋಡಿದರೆ ನಿಮಗೆ ಎಷ್ಟು ದೊಡ್ಡ ಚಲೋ ವ್ಯೂನ ಕಾಣಿಸುತ್ತೆ ಅಂತ. ನೀವು ಕೂಡ ನೋಡಿ ಮತ್ತು ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಇಲ್ಲಿ ಸುತ್ತಮುತ್ತ ನಿಂತ್ಕೊಂಡು ನೀವು ಈ ವ್ಯೂನ ಎಂಜಾಯ್ ಕೂಡ ಮಾಡ್ಬೋದು. ಹಾಗೆ ಅಲ್ಲಿ ಮರ ಇದೆ, ಮತ್ತು ಅಲ್ಲಿಂದ ನಡ್ಕೊಂಡು ಹೋದರೆ ನಿಮಗೆ ಆ ಕಲ್ಲು ಸಿಗುತ್ತೆ. ಅಲ್ಲಿಂದ ನೀವು ಆ ವ್ಯೂನ ಎಂಜಾಯ್ ಮಾಡ್ಕೋಬೋದು. ಮತ್ತು ಅಲ್ಲಿ ಫೋಟೋ ಕೂಡ ತಗೋಬೋದು. ಬನ್ನಿ ಹೋಗೋಣ ಅಂತ ಅಲ್ಲಿ ಫೋಟೋ ತಗೊಳ್ಕೊಳ್ಳೋಣ. ನಂದು 2 ಫೋಟೋ ತಗೊಳ್ತೀನಿ. ಅಲ್ಲಿ ಆದಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಅಂತ ಬನ್ನಿ. ನೋಡ್ಗುರು ವ್ಯೂನ ಇಲ್ಲಿಂದ ಎಷ್ಟು ಮಸ್ತಾಗಿ ಕಾಣಿಸುತ್ತೆ ಅಂತ. ನೀವೆಲ್ಲ ಸುತ್ತಮುತ್ತ ನೋಡ್ಕೊಳ್ಬೋದು. ನೀವೆಲ್ಲ ಇಲ್ಲೆಲ್ಲ ಸುತ್ತಮುತ್ತ ನೋಡ್ಕೊಂಡು ಹೋದ್ರೆ ನಿಮಗೆಲ್ಲ ಕಾಣಿಸೋದು ಬೆಟ್ಟ, ಗುಡ್ಡಗಳು ಮತ್ತು ಕಲ್ಲುಗಳು ಅಷ್ಟೇ. ಏನು ವ್ಯೂ ಮಸ್ತ್ ಕಾಣಿಸುತ್ತೆ ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನೀವು ನೋಡ್ಕೊಳ್ಬೋದು. ಇಲ್ಲಿಂದ ಎಕ್ಸಿಟ್ ದಾರಿ ಇದೆ, ಅಲ್ಲಿಂದ ನೀವು ನಡ್ಕೊಂಡು ಹೋಗ್ತಾರೆ. ಎಕ್ಸಿಟ್ ಆಗೋದು ದಾರಿ ಬಂದ್ಬಿಟ್ಟು ಇಲ್ಲೆಲ್ಲ ನೋಡ್ಕೋಬೋದು ನೀವು. ಮತ್ತು ಇವಾಗ ಏನಪ್ಪ ಅಂದರೆ ಇಲ್ಲೆಲ್ಲ ವ್ಯೂ ನೋಡ್ಕೊಳ್ಳಿ ಎಷ್ಟು ಸುಂದರವಾಗಿದೆ. ನೀವು ಕೂಡ ಬಂದರೆ ಅಂದರೆ ಈ ಥರ ವ್ಯೂನ ಎಂಜಾಯ್ ನಾವು ಮಾಡ್ಬೋದು. ಅಲ್ಲೆಲ್ಲ ನೀವು ಜನನ ನೋಡ್ಕೋಬೋದು. ಇದು ಬಂದ್ಬಿಟ್ಟು ಎಕ್ಸಿಟ್ ಆಗ್ತಾ ಇದ್ದಾರೆ ಇಲ್ಲಿಂದ. ಇವಾಗ ನೀವು ನೋಡ್ಕೊಳ್ಳಿ ಯಾವ ಥರ ವ್ಯೂ ಇದೆ ಅಂತ. ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಇವತ್ತಂತೂ ಕೋತಿಗಳಿಗೆ ಫುಲ್ ಪಾರ್ಟಿ ನೋಡ್ರಿ. ಫುಲ್ ಪಾರ್ಟಿ ಮಾಡಕತ್ತವ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಚಪಾತಿ ಇಟ್ಕೊಂಡು ಒಂದೇ ತಿನ್ನಕಂತ ಅದಕ್ಕಂತ ಕೊಡನೇ ಹೊಲ್ದು. ಇಲ್ಲೆಲ್ಲ ನೋಡ್ಕೋಬಹುದು. ಫುಲ್ ಪಾರ್ಟಿ ಇವತ್ತಂತ ಕೋತಿಗಳಿಗೆ. ಏನಂತೀರ? ಅಷ್ಟೇ ಬ್ರೋ. ನಂಗೊಂದು ಚಪಾತಿ ನಿಮ್ಮ ಅಪ್ಪ ಕೊಡ್ತಾನೆ. ಗುರು ನಾವು ಅಲ್ಲಿಂದ ಇವಾಗ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಇನ್ನೂ ಸ್ವಲ್ಪ ಮೆಟ್ಲಿವೆ. ಇನ್ನೂ ಸ್ವಲ್ಪ ಇಲ್ಲಿ ಮೆಟ್ಲನ್ನ ನಡ್ಕೊಂಡು ಹೋದ್ರೆ ನಮಗೆ ಆ ಸುಂದರವಾದ ವ್ಯೂ ಕಾಣಿಸುತ್ತೆ. ಇಡೀ ಅಂಜನಾದ್ರಿಯ ಒಂದು ವ್ಯೂ ಕಾಣಿಸುತ್ತೆ. ಆ ವ್ಯೂ ಪಾಯಿಂಟ್ನ ನಿಮಗೂ ಕೂಡ ತೋರಿಸ್ತೀನಿ ಅಂತ ಬನ್ನಿ. ಇಲ್ಲಿಂದ ನಾವು ಹಂಪಿಯ 1-2 ಕೆಲವು ದೇವಾಲಯ ಕೂಡ ಕಾಣಿಸುತ್ತೆ. ದೇವಾಲಯ ಕೂಡ ನೀವು ನೋಡ್ಕೋಬಹುದು. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅಂತ ಫುಲ್ ಕ್ಲಿಯರ್ ಆಗಿ ಆ ವ್ಯೂನ. ಇವಾಗ ಇಲ್ಲಿಂದ ಹಂಪಿಯ ವ್ಯೂ ಕೂಡ ಕಾಣಿಸುತ್ತೆ. ಹಾಗೆ ಇಡೀ ಅಂಜನಾದ್ರಿಯ ಬೆಟ್ಟ ವ್ಯೂ ಕೂಡ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ಅಂತ ಕ್ಲಿಯರ್ ಆಗಿ. ಗುರು ಇವಾಗ ಏನಪ್ಪ ಅಂದರೆ ನಿಮಗೆ ಆ ಹಂಪಿಯ ದೇವಸ್ಥಾನ ಮತ್ತು ವ್ಯೂ ತೋರಿಸ್ಬೇಕಂದ್ರೆ ಇಲ್ಲೆಲ್ಲ ಸುತ್ತಮುತ್ತ ಮಂಜುಗಟ್ಟಿದೆ. ಅಂದರೆ ಮಂಜು ಕಾಣಿಸ್ತಾ ಇದೆ. ಅಂದರೆ ಫಾಗ್ ಎಲ್ಲ ತುಂಬ ಹೋಗಿದೆ. ನಿಮ್ಗೆ ಕೂಡ ತೋರಿಸ್ಬೇಕಂದ್ರೆ ಏನು ಮಾಡ್ತೀರಾ? ಇವಾಗ ನನ್ನ ಹತ್ರ ಡ್ರೋನ್ ಕೂಡ ಇಲ್ಲ. ನಿಮಗೆ ಒಂದು ಒಳ್ಳೆ ಶಾರ್ಟ್ನ ಆಗೋಕ್ಕೆ ಡ್ರೋನ್ ತೆಗಿಯೋರು ಮತ್ತು ಡ್ರೋನ್ ಇದ್ದವರು ಒಬ್ರು ಕೂಡ ಬಂದಿಲ್ಲ ಗುರು. ಅವ್ರು ಯಾವಾಗ ಬರ್ತಾರೋ ನಾವು ಯಾವಾಗ ಬರ್ತಿರೋ ಗೊತ್ತಾಗಲ್ಲ. ನೋಡು ಗುರು ಏನು ವ್ಯೂ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲೆಲ್ಲ ಗಿಡಿ ಫಾಗ್ ಇದೆ. ಅದ್ರ ಸಲುವಾಗಿ ಅಂದರೆ ಮಂಜಿದೆ. ಅದ್ರ ಸಲುವಾಗಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ನಮಗೆ ಕೂಡ ಕಾಣಿಸ್ತಾ ಇಲ್ಲ ಕ್ಲಿಯರ್ ಆಗಿ. ಇವಾಗ ಏನಪ್ಪ
ಅಂದರೆ ಇಲ್ಲಿ ಹಂಪಿಯ ದೇವಸ್ಥಾನವೂ ಕಾಣಿಸ್ತಾ ಇತ್ತು. ಎಲ್ಲಿದೆ ಅದೆಲ್ಲ ಕಾಣಿಸ್ತಾ ಇಲ್ಲ, ಯಾಕಪ್ಪ ಅಂದರೆ ಇಲ್ಲೆಲ್ಲ ಫಾಗ್ ಆಗಿದೆ, ಅಂದರೆ ಮಂಜಾಗಿ ಕಾಣಿಸ್ತಾ ಇದೆ. ಇವಾಗ ನಿಮಗೆ ಅದು ನದಿ ಏನು ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಆ ನದಿ ಬಂದ್ಬಿಟ್ಟು ತುಂಗಭದ್ರಾ ನದಿ ಅಂತ. ಫ್ರೆಂಡ್ಶಿಪ್ ರಿಲಿಜನ್, ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್. ಈ ಬ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಈ ಬ್ಲಾಗ್ನಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಈ ಬ್ಲಾಗ್ನ ಖಂಡಿತ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಏನು ಹೊಸಬ್ರು ಆಗಿದ್ರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಳ್ಳೆ ಬ್ಲಾಗ್ಸ್ನ ತರ್ತೀನಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿವರೆಗೂ ನೋಡಿದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಫ್ರಮ್ ಅಂಜನಾದ್ರಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.